ವೆಲ್ಕಮ್ ಟು anuswayamkalike. ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ, ನಿಮಗೆಲ್ಲರಿಗೂ ಉಪಯೋಗ ಆಗುವಂಥದ್ದು. ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ಇವತ್ತೊಂದು ದಿನ ಒಂದು ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ರಿವ್ಯೂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆನಂತರ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಇದು ಸ್ಟೀಮೋ ಮಲ್ಟಿ ಸ್ಟೀಮ್ ಕುಕ್ಕರ್ ಅಂತ ಹೇಳಿ. ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ತುಂಬ ಚೀಪರ್, ಗ್ಯಾಸ್ಗಿನ್ನ ತುಂಬ ಚೀಪು. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಏನಿದೆ 1 ಯೂನಿಟ್ಟು 1.5 ಅವರ್ಗೆ 1 ಯೂನಿಟ್ ಕನ್ಸಂಪ್ಷನ್ ಮಾಡುತ್ತೆ. ಸೊ ಅನಂತರ ಅಲ್ಯೂಮಿನಿಯಂ ಪ್ರೆಷರ್ ಡೈ ಕ್ಯಾಸ್ಟೆಡ್ ವಿತೌಟ್ ಏರ್ ಗ್ಯಾಪ್ಸ್, ಯಾವುದೇ ರೀತಿ ಏರ್ ಗ್ಯಾಪ್ ಇರೋದಿಲ್ಲ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಆನಂತರ ಅನ್ಬ್ರೇಕಬಲ್ ಪಾಲಿಕಾರ್ಬನೇಟ್, ಸೊ ಇದನ್ನು ಬೀಳ್ಸಿದ್ರು ಕೂಡ ಉಳಿಯೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಲ್ಲದೆ 60 ಮಿನಿಟ್ಸ್ಗೆ ಆಟೋಮೆಟಿಕ್ ಟೈಮ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅದ್ರ ತನಗೆ ತಾನೇ, ನಾವು ನೋಡ್ಕೊಂಡಿಲ್ಲ ಅಂದರೂ ಫ್ರೆಂಡ್ಸ್ ಪರವಾಗಿಲ್ಲ, ತನಗೆ ತಾನೇ ಟೈಮ್ ಸೆಟ್ ಆಗಿರೋದ್ರಿಂದ ಆಫ್ ಆಗುತ್ತೆ. ಹೇಳಬೇಕು ಅಂದರೆ ಇದು ಗ್ಯಾಸ್ಗಿನ್ನ ತುಂಬ ಚೀಪು, ಮತ್ತು 600 ವ್ಯಾಟ್ಸ್ ಕರೆಂಟ್ ಪಾಸ್ ಆಗೋದ್ರಿಂದ 30 ಸೆಕೆಂಡ್ಸ್ಗೆ ನಿಮಗೆ 100 ಡಿಗ್ರಿ ಸೆಲ್ಸಿಯಸ್ ಸ್ಟೀಮ್ನ ಅಟ್ ಎ ಟೈಮ್ ಪ್ರೊಡಕ್ಷನ್ ಮಾಡುತ್ತೆ. ಟೈಮ್ ಸೇವ್ ಮಾಡುತ್ತೆ, ಆನಂತರ ಎಲೆಕ್ಟ್ರಿಸಿಟಿ ಕೂಡ ಸೇವ್ ಮಾಡುತ್ತೆ. ಆನಂತರ ಅದಲ್ಲದೆ ಫ್ರೆಂಡ್ಸ್, ನೀವು ಇದರಲ್ಲಿ ಫ್ರೂಟ್ಸ್ ಅಂದರೆ ಮೊಳಕೆ ಕಾಳುಗಳು, ಯಾವುದಾದ್ರೂ ಮೊಳಕೆ ಕಾಳುಗಳು ಮಾಡ್ಕೊಬೋದು. ಅದಲ್ಲದೆ 4 ಇಡ್ಲಿ ಟ್ರೇಗಳು ಕೊಟ್ಟಿರ್ತಾರೆ. ಸೊ ಸ್ಟೀಮರ್ ಎಲ್ಲಿಂದ ಬರುತ್ತೆ ಅಂದರೆ ಇದು ಸ್ಟೀಮರ್, ಇಲ್ಲಿಂದ ಸ್ಟೀಮ್ ಉತ್ಪತ್ತಿ ಆಗೋದು. ಮತ್ತು ಅನಂತರ ಫ್ರೆಂಡ್ಸ್ ಏನು ಮೊಟ್ಟೆ ಬೇಯಿಸ್ಕೊಬೋದು, ಈವನ್ ರೈಸ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ಅದಲ್ಲದೆ ದೋಕ್ಲಾ, ಮಾಮ್ಸ್, ಸ್ವೀಟ್ ಕಾರ್ನ್, ಪೊಟ್ಯಾಟೋಸ್ ಎಲ್ಲ ಕೂಡ ಬೇಯಿಸ್ಕೋಬೋದು. ನೋಡಿ, ಇನ್ನೊಂದು ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋವಂಥದ್ದು ಏನಪ್ಪ ಅಂದರೆ, ನಾವು ವೆಜಿಟೇಬಲ್ಸ್ನ ಹಾಕ್ತೀವಿ. ಸೊ ವೆಜಿಟೇಬಲ್ಸ್ ಹಾಕಿದಾಗ ಯಾವುದು ಮ್ಯಾಶ್ ಆಗೋದಿಲ್ಲ, ಅಂದರೆ ಒಂದಕ್ಕೊಂದು ಕಟ್ ಆಗೋದಿಲ್ಲ ವೆಜಿಟೇಬಲ್ಸು. ಸೊ ಅದರಿಂದ ರಿಲೀಸ್ ಆಗುವಂತಹ ಸ್ಟಾಕ್ಸ್ ಏನಿದೆ ಅದನ್ನು ನೋಡಿ ಈ ರೀತಿ ಫಿಲ್ಟರಲ್ಲಿ ಬಂದು ಕೆಳಗಡೆ ಸ್ಟೋರ್ ಆಗುತ್ತೆ. ಸೊ ನೀವು ಒಂದು ಬೌಲ್ ಇಟ್ಕೊಬೇಕು, ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಅದನ್ನು ನೆಕ್ಸ್ಟ್ ಸೂಪ್ ಆಗಿ ಯೂಸ್ ಮಾಡ್ಬೋದು. ಸೊ ರಾ ವೆಜಿಟೇಬಲ್ಸ್ದು ಸ್ಟೀಮ್ ಆಗಿರೋವಂಥ ಡೈರೆಕ್ಟ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ಸ್ಟೀಮೋ ಕಂಪನಿಯವರು ಏನು ಹೇಳ್ತಾರೆ, ಆಯಿಲ್ ಫ್ರೀ ಮತ್ತು ಫ್ಯಾಟ್ ಫ್ರೀ ಅಂತ. ಸೊ ಆಯಿಲ್ ಫ್ರೀ, ಫ್ಯಾಟ್ ಫ್ರೀ ಆದರೆ ತನಗೆ ತಾನೇ ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಅಸಿಡಿಟಿ ಮತ್ತು BP, ಒಬೇಸಿಟಿ ಅಂತ ವಂಶ ಪಾರಂಪರ್ಯವಾಗಿ ಬರುವಂಥ ಕಾಯಿಲೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಇವರು ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈಗ ಓಪನ್ ಮಾಡೋಣ. ಕ್ಯಾರಿ ಮಾಡಲಿಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇದು ಮ್ಯಾನ್ಯುಯಲ್ ಬುಕ್. ಈ ಬುಕ್ಕಲ್ಲಿ ನಿಮಗೆ ಏನೇನು ಬೇಕು, ಹೇಗೆ ಯೂಸ್ ಮಾಡೋದು ಅನ್ನೋದು ಪ್ರತಿಯೊಂದು ಡೀಟೇಲ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನನ್ನ ಹಸ್ಬೆಂಡ್ ಅದ್ರ ಬಗ್ಗೆ ಚೆನ್ನಾಗಿ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ. ಹಲೋ ಸ್ನೇಹಿತರೆ, ಇವತ್ತು ಈ ಒಂದು ಟರ್ಬೋ ಸ್ಟೀಮ್ ಒಂದು ಕುಕ್ಕರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಡೆಮೋನ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತುಂಬ ಹಗುರವಾದಂಥದ್ದು ಮತ್ತು ತುಂಬ ತುಂಬಾ ಯೂಸ್ಫುಲ್, ಹಾಗೆ ಮಲ್ಟಿಪರ್ಪಸ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಈ ಟರ್ಬೋ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು. ನೋಡಿ, ಈ ಟರ್ಬೋ ಸ್ಟೀಮೋ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ಟೈಮರ್ ಕೊಟ್ಟಿದ್ದಾನೆ. ನಿಮಗೆ ಯಾವ ರೀತಿ ಬೇಕಾದರೂ ಟೈಮರ್ನ ಸೆಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಈ ಒಂದು ಟರ್ಬೋದು ಬೇಸ್ಮೆಂಟ್ ಇದು. ಈ ಬೇಸ್ಮೆಂಟ್ ಒಳಗಡೆ ನಿಮಗೆ ಇಲ್ಲಿ ಒಂದು ಸಣ್ಣದಾದಂತಹ ಒಂದು ಎಡ್ಜ್ ಕಾಣ್ತಾ ಇದೆ ಅನಿಸುತ್ತೆ. ಈ ಎಡ್ಜ್ವರೆಗೂ ನೀವು ನೀರು ಹಾಕೋಬೇಕಾಗುತ್ತೆ. ಈ ಒಂದು ನೀರು, ಈ ಕಾಯಿಲ್ ಇದೆ ಇದರಲ್ಲಿ, ಈ ನೀರು ಈ ಕಾಯಿಲಿಂದ ಏನು ಸ್ಟೀಮ್ ಆಗಿ ಆ ಸ್ಟೀಮ್ ಮುಖಾಂತರ ಅಡುಗೆ ಆಗೋದನ್ನ ನಾವು ಇಲ್ಲಿ ಸ್ಟೀಮೋ ಮಿಷಿನಲ್ಲಿ ಕಾಣಬಹುದು. ಸ್ನೇಹಿತರೆ ನೋಡಿ, ಈ ಸ್ಟೀಮ್ದು ಬೇಸ್ಮೆಂಟ್ ಏನಿದೆ, ಈ ಬೇಸ್ಮೆಂಟ್ಗೆ ಒಂದು ಈ ಟರ್ಬೋ ಸ್ಟೀಮ್ ಜನರೇಟರ್ ಅನ್ನುವಂತಹ ಈ ಒಂದು ಐಟಮ್ನ ಕೊಟ್ಟಿದ್ದಾರೆ. ಇದನ್ನು ಇದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಇಟ್ಕೊಂಡ ನಂತರ ನಮಗೆ ಅವರು ಒಂದು ಮೊಟ್ಟೆಯನ್ನು ಬೇಯಿಸುವಂತಹ ಒಂದು ಎಗ್ ಟ್ರೇಯನ್ನು ಕೊಟ್ಟಿದ್ದಾರೆ. ಈ ಎಗ್ ಟ್ರೇ ಮೂಲಕ ನಾವು ಡೈರೆಕ್ಟಾಗಿ ಮೊಟ್ಟೆ ಕೂಡ ಬೇಯಿಸ್ಬೋದು. ಇದನ್ನು ನಾವು ಇದ್ರ ಮೇಲೆ ಹೀಗೆ ಇಟ್ಕೊಂಡು ಮೊಟ್ಟೆ ಬೇಯಿಸೋದನ್ನು ಕೂಡ ನಾವು ಮಾಡ್ಬೋದು. ಇಲ್ಲ, ನಾನು ಮೊಟ್ಟೆ ಬೇಯಿಸೋದಿಲ್ಲ ಅನ್ನೋದಾದರೆ ನೋಡ್ರಿ, ಈ ಒಂದು ಸೇಫ್ಟಿ ಅಂದರೆ ಇದು ಸೂಪ್ ಟ್ರೇ ಅಂತಲೇ ಹೇಳ್ಬೋದು. ಇದರಲ್ಲಿ ವೆಜಿಟೇಬಲ್ಸ್ದು ಏನು ರಸ ಇರುತ್ತೆ, ಬೆಂದಂತಹ ರಸ ಏನಿರುತ್ತೆ ಅದು ಇದರಲ್ಲಿ ಸ್ಟಾಕ್ ಆಗುತ್ತೆ. ನಮ್ಗೆ ಬೇಕಂದರೆ ಸೂಪ್ ಥರನೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ಹಿಡಬೇಕು. ಇದಾದಮೇಲೆ ಇದಕ್ಕೆ ನಮಗೆ ಒಂದು ರಿಂಗನ್ನು ಕೊಟ್ಟಿರ್ತಾನೆ. ಈ ರಿಂಗ್ ಏನಂದರೆ ಸ್ಟೀಮು ವೇಸ್ಟ್ ಆಗದೆ ಇರಲಿ ಅಂದ್ಬಿಟ್ಟು. ಸೊ ಇದನ್ನು ಕರೆಕ್ಟಾಗಿ ಅದರಲ್ಲಿ ಜೋಡಿಸಿಟ್ಕೋಬೇಕು. ಅದಾದ ನಂತರ ನಾವು ನೆಕ್ಸ್ಟ್ ಪೋರ್ಷನ್ಗೆ ಹೋಗ್ತೀವಿ. ಇದು ಬಂದ್ಬಿಟ್ಟು ಇನ್ನೊಂದು ಸ್ಟೀಮ್ ಟ್ರೇ. ನೋಡಿ, ನೆನಪಲ್ಲಿ ಇರಲಿ, ಈ ಸ್ಟೀಮ್ ಹೇಗೆ ಒಳಗಡೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲೆಲ್ಲ ನನಗೆ ಹೋಲ್ಸ್ ಕೊಟ್ಟಿದ್ದಾನೆ. ಸೊ ಈ ಹೋಲ್ಸ್ ಮುಖಾಂತರ ಸ್ಟೀಮ್ ಒಳಗಡೆ ಹೋಗಿ ನಾವೇನು ಇಡ್ತೀವಿ ಆ ಪದಾರ್ಥಗಳೆಲ್ಲ ಬೇಯುತ್ತೆ. ಈ ಒಂದು ಟ್ರೇಯಲ್ಲಿ ನಾವು ಸಾಮಾನ್ಯವಾಗಿ ತರಕಾರಿಗಳನ್ನು ಇಡ್ತೀವಿ, ಮತ್ತು ಬೇಕಾದರೆ ವೆಜ್ಜು, ನಾನ್ ವೆಜ್ ಏನು ಬೇಕಾದರೂ ಕೂಡ ಇದರಲ್ಲಿ ಬೇಯಿಸ್ಕೋಬಹುದು. ಮತ್ತು ಈ ಮಿಷಿನ್ ಇದನ್ನು ಟ್ರೇನ ಇದ್ರ ಮೇಲೆ ಇಟ್ಟ ನಂತರ
ಅದಾದಮೇಲೆ ಈ ರಿಂಗನ್ನು ನಾವು ಇದ್ರ ಮೇಲೆ ಹಾಕೋಬೋದು ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ, ಅಕಸ್ಮಾತ್ ನನಗೆ ಜಾಸ್ತಿ ಏನು ಬೇಯಿಸೋದಿಲ್ಲ, ನಾನು ಡೈರೆಕ್ಟಾಗಿ ನಾನು ಅನ್ನ ಮಾಡ್ತೀನಿ ಅನ್ನೋದಾದರೆ ಈ ಒಂದು ಅನ್ನಕ್ಕೋಸ್ಕರನೇ ಅನ್ನ ಮಾಡೋದಕ್ಕೆ ಮತ್ತು ಇನ್ನು ಬೇರೆ ಏನಾದರೂ ಐಟಮ್ನ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಒಂದು ಪಾತ್ರೆ ಕೊಟ್ಟಿದ್ದಾನೆ. ಇದನ್ನು ಡೈರೆಕ್ಟಾಗಿ ಇದರೊಳಗಡೆ ಇಟ್ಕೋಬೋದು. ಅಥವಾ ಇನ್ನು ನಾನು ತರಕಾರಿ ಆದಮೇಲೆ ಮುಂದೆ ಅನ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ ಇದನ್ನು ಮತ್ತೆ ಇನ್ನೊಂದು ರಿಂಗ್ ಕೊಟ್ಟಿದ್ದಾನೆ, ಆ ರಿಂಗನ್ನು ಹಾಕಿ. ಸೊ ಇದಾದಮೇಲೆ ಸ್ನೇಹಿತರೆ, ಇಲ್ಲಿ ಇಡ್ಲಿ ಟ್ರೇಗಳನ್ನು ಕೊಟ್ಟಿದ್ದಾನೆ. ಈ ಇಡ್ಲಿ ಟ್ರೇ 4 ಟ್ರೇಗಳನ್ನು ಕೊಟ್ಟಿದ್ದಾನೆ. ಇದು ಈವನ್ ಈ ಇಡ್ಲಿಯ ಟ್ರೇಗಳು ಕೂಡ ನೀವು ನೋಡೋದಾದರೆ ಇಲ್ಲೂ ಕೂಡ ಸ್ಟೀಮ್ ಹೋಗೋ ರೀತಿಯಲ್ಲಿ, ಬೇಯೋ ರೀತಿಯಲ್ಲಿ. ಸ್ನೇಹಿತರೆ, ಇದು ಏನಪ್ಪ, ಇದು ಪ್ಲಾಸ್ಟಿಕ್ಕಾ, ಯಾವ ರೀತಿ ದೇಹಕ್ಕೆ ಏನಾದರೂ ಎಫೆಕ್ಟ್ ಮಾಡುತ್ತಾ ಅನ್ನೋದಾದರೆ ಇಟ್ಸ್ ನಾಟ್ ಎ ಪ್ಲಾಸ್ಟಿಕ್. ಇದನ್ನು ತುಂಬ ಹೆಲ್ದಿಯಾಗಿ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್, ಹೆಲ್ತಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಸಂಪೂರ್ಣವಾಗಿ ನಿಮಗೆ ಆ ಮ್ಯಾನ್ಯುಯಲಲ್ಲಿ ಕೊಟ್ಟಿರ್ತಾನೆ. ಸೊ ಇದನ್ನು ಒಂದೇ ಟ್ರೇಗಳನ್ನು ಇದ್ರ ಮೇಲೆ ಏನು ಸಂಬಳನ ಹಾಕಿ ಇಟ್ಕೊಳ್ತಾ ಹೋಗಬೇಕು. ಇದು ಒಂದಕ್ಕೊಂದು ತಾಗದ ಹಾಗೆ ತುಂಬ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಟ್ರೇಗೆ ಇನ್ನೊಂದು ಟ್ರೇ ಆರಾಮಾಗಿ ಒಳಗಡೆ ಕೂತ್ಕೊಳ್ಳುತ್ತೆ. ಇದಾದ ಮೇಲೆ ಲಾಸ್ಟ್ ಬೇಸ್, ಈ ಬೇಸ್ಮೆಂಟ್ನ ಇದರ ಮೇಲೆ ಹಾಕಿ ನಾವು ಇದನ್ನು ಲಾಕ್ ಮಾಡಿದ್ರೆ ಆಯಿತು. ಈಗ ಒಳಗಡೆಯಿಂದ ಆ ಒಂದು ಹಬೆಯ ಮೂಲಕ ಎಲ್ಲನೂ ಬೇಯ್ತಾ ಹೋಗುತ್ತೆ. ನಿಮಗೆ ಇಡ್ಲಿ ಟ್ರೇ ಬೇಡ ಅಂದರೆ ಅನ್ನದ ಟ್ರೇನ ಇಟ್ಕೋಬೋದು, ಅನ್ನದ ಪಾತ್ರೆ ಇಟ್ಕೋಬೋದು. ಬೇಡ ಬೇಳೆಗಳನ್ನು ಬೇಯಿಸ್ಕೊಳ್ತೀನಿ ಅಂದರೆ ಬೇಳೆಗೆ ಸಂಬಂಧಪಟ್ಟ ಹಾಗೆಯೇ ಒಂದು ಟ್ರೇ ಕೊಟ್ಟಿದ್ದಾನೆ, ಅದನ್ನು ಇಟ್ಕೋಬೋದು. ಇದು ಈಸಿ ಎತ್ತೋದಕ್ಕೆ, ಒಳಗಡೆ ಇದೆ ಸ್ಟೀಮ್, ಮೇಲ್ಗಡೆ ನಮಗೆ ಕೈ ಹೊಡೆಯುತ್ತೆ ಅನ್ನೋ ಹಾಗಿಲ್ಲ. ಈಸಿಯಾಗಿ ನಾವು 2 ಕೈಯಲ್ಲಿ ರಿಮೂವ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಮತ್ತೊಂದು ರಿವ್ಯೂ ಅಲ್ಲಿ ನಾನು ತೋರಿಸ್ತೀನಿ. ಸ್ನೇಹಿತರೆ, ಮೊದಲು ಈ ಒಂದು ಸ್ಟೀಮ್ನ ಏನು ಟ್ರಯಲ್ ನೋಡೋದಕ್ಕೆ ಮೊದಲು ಇದಕ್ಕೆ ಫಸ್ಟು ಈ ಲೆವೆಲ್ವರೆಗೂ ಅಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಲೆವೆಲ್ವರೆಗೂ ನಾವು ನೀರು ಹಾಕೊಳ್ಳೋಣ. ನೋಡಿ, ಹಾಕ್ತಾ ಇದ್ದೀನಿ ನೀರು. ಆ ಲೆವೆಲ್ ಬರೋವರೆಗೂ ನಾನು ನೀರು ಹಾಕಿ. ಇದಾದ ನಂತರ ಈ ಟರ್ಬೋನ ಇದರೊಳಗಡೆ ಇಟ್ಕೊಳ್ಳೋಣ, ಟರ್ಬೋ ಜನ್ರೇಟ್ರು. ಸೊ ಸ್ನೇಹಿತರೆ, ಟರ್ಬೋ ಇಟ್ಟಾದ್ಮೇಲೆ ಈ ಒಂದು ಬೇಸ್ಮೆಂಟ್ ಕ್ಯಾಪ್ನ ಇಕ್ತೀವಿ. ಆಮೇಲೆ ಈ ಸೂಪ್ ಟ್ರೇ, ಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಟ್ರೇ, ಆಮೇಲೆ ರೈಸ್ ಟ್ರೇ, ರೈಸ್ದು ಪಾತ್ರೆ, ಅದಾದಮೇಲೆ ಈ ಕ್ಯಾಪು. ಇದೆಲ್ಲ ಆದಮೇಲೆ ಡೈರೆಕ್ಟಾಗಿ ಸ್ವಿಚ್ಗೆ ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಆಟೋಮೆಟಿಕ್ ಅದನ್ನೇ ಆಫ್ ಆಗಿದೆ. ಇವಾಗ ನೋಡೋಣ ಹೇಗಾಗಿದೆ ಅಂತ. ಸೊ ಈಗ ಮೇಲ್ಗಡೆ ಟಾಪ್ ಎತ್ತುತ್ತಾ ಇದ್ದೀನಿ. ಅನ್ನ ಸೂಪರಾಗಿದೆ ಸ್ನೇಹಿತರೆ. ಸೊ ಇನ್ನು ನೋಡಿ, ಅನ್ನ ತುಂಬಾ ಚೆನ್ನಾಗಾಗಿದೆ, ನೀವು ನೋಡ್ಬೋದು. ಅನಂತರ ಟೊಮೊಟೊ ಮತ್ತು ಕ್ಯಾರೆಟ್ ಎಲ್ಲನೂ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇಲ್ಲಿ ನೋಡ್ಬೋದು, ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಾದ ನಂತರ ನಾವು ನೋಡೋದಾದರೆ ನೆಕ್ಸ್ಟು ಸೂಪು. ಸೊ ಈ ಸೂಪನ್ನು ನಾವು ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಇದ್ದರೆ ಅದಕ್ಕೊಂದು ಈಸಿ ಮೆಥಡ್ ಇದೆ. ನೀವು ಒಂದು ಗ್ಲಾಸ್ನ ತಗೊಂಡು ಇಲ್ಲಿ ಒಂದು ಟ್ಯಾಪ್ ಇಟ್ಟಿದ್ದಾರೆ. ಈ ಟ್ಯಾಪ್ನ ಓಪನ್ ಮಾಡಿದ್ರೆ ಆ ಒಂದು ತರಕಾರಿಯ ಒಂದು ಸೂಪ್ ಏನಿದೆ ಅದು ಇದರೊಳಗಡೆ ಬೀಳುತ್ತೆ. ಇದು ತರಕಾರಿ ಬೆಂದಿರೋ ನೀರು, ಸೂಪ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ, ಇದುವರೆಗೂ ನಾನು ಮಾಡಿದಂಥ ರಿವ್ಯೂ ಏನು ಟರ್ಬೋ ಸ್ಟೀಮ್ ಕುಕ್ಕರ್. ಈ ಕುಕ್ಕರ್ನ ಒಂದು ಮಹತ್ವ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗೆ ಇದು ತುಂಬ ಕಮ್ಮಿ ಟೈಮಲ್ಲಿ ನಾವು ಬೇಗ ಅಡುಗೆ ಮಾಡ್ಬೋದು, ಹಾಗೆ ತುಂಬ ಗ್ಯಾಸನ್ನು ಉಳಿಸುತ್ತೆ, ಹಾಗೆ ತುಂಬ ಎನರ್ಜೆಟಿಕ್. ಈಗ ಆಲ್ರೆಡಿ ನಾವು ನಮ್ಮ ರಿವ್ಯೂ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಾಕ್ಸ್ ಮೇಲೆ ಹೇಳಿರೋ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಉಪಯೋಗಗಳು ಇದರಲ್ಲಿದೆ. ನಿಮಗೆ ಈ ಐಟಮ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಹಾಕಿರ್ತೀವಿ, ಮತ್ತು ಅವ್ರ ನಂಬರ್ ಕೂಡ ಹಾಕಿರ್ತೀವಿ. ಯಾರು ಬೇಕಾದರೂ ಅದನ್ನು ಪರ್ಚೇಸ್ ಮಾಡ್ಬೋದು. ನಮಸ್ತೆ ಸ್ನೇಹಿತರೆ.